ಕೆಐಎಡಿಬಿಯಿಂದ ರೈತರ ಭೂಮಿ ವಶಕ್ಕೆ ಪಡೆಯದಂತೆ ಆಗ್ರಹಿಸಿ ಸಾಮೂಹಿಕ ನಾಯಕತ್ವದಲ್ಲಿ ರಾಜ್ಯ ರೈತ ಸಂಘದಿಂದ ಹಮ್ಮಿಕೊಂಡಿರುವ ಧರಣಿ 11ನೇ ದಿನಕ್ಕೆ ಕಾಲಿಟ್ಟಿದೆ. ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು, ಈ ಸಂಬಂಧ ತಾಲೂಕು ಆಡಳಿತಕ್ಕೂ ಮನವಿ ಸಲ್ಲಿಸಿದ್ದೇವೆ. ಸ್ಥಳೀಯ ಶಾಸಕರು ಈ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ರೈತರ ಜಮೀನು ಉಳಿಸಿಕೊಡಬೇಕು. ಆದರೆ ಶಾಸಕರು ಮೂಕ ಪ್ರೇಕ್ಷಕರಂತೆ ವರ್ತಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಡಿ 14ನೇ ತಾರೀಕು ಬಂದಿದ್ರು. ಏನಂದ್ರೆ ಸರ್ ಅವರು ಚಿನ್ನ ಪಟೇಲ್ 14ನೇ ತಾರೀಕು ನಾಗಮನೆ ಹನುಮಯ್ಯ ಅಂತ ಬಂದಿದ್ದಾರೆ. ವಿಷಯ ನಮ್ಮ ಇಲ್ಲಿ ಸ್ಥಳೀಯ ರೈತರು ಅದನ್ನ ಮನದಟ್ಟು ಮಾಡಿದ್ದಾರೆ. ಈ ಭೂಮಿ ನಮ್ಮ ಯಾವುದೇ ನಾವು ಇಂದಿನಿಂದ ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀವಿ, ಇದನ್ನ ಬದುಕನ್ನು ಕಟ್ಕೊಂಡಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಈ ವಿಷಯವಾಗಿ ಶಾಸಕರಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಹೋರಾಟ 11ನೇ ದಿನಕ್ಕೆ ಕಾಲಿಟ್ಟಿದೆ. ಸ್ಥಳೀಯ ಶಾಸಕರು ಬಂದು ನಮ್ಮ ಕಷ್ಟ ಕೇಳಲಿಲ್ಲ. ಕೆಐಎಡಿಬಿ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಸರ್ಕಾರಕ್ಕೆ ಈ ಬಗ್ಗೆ ತಿಳಿಸುತ್ತೇವೆ ಎಂದು ಹೇಳಿ ಹೋಗಿದ್ದಾರೆ. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಭೂಮಿ ನಂಬಿ ಜೀವನ ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಜಮೀನಿನಲ್ಲಿ ಸಮೃದ್ಧಿ ಬೆಳೆ ಬೆಳೆಯುತ್ತಿದ್ದೇವೆ. ಜೊತೆಗೆ ಜಾನುವಾರನ್ನು ಸಾಕಿಕೊಂಡಿದ್ದೀವಿ. ಇಂತಹ ಫಲವತ್ತಾದ ಭೂಮಿಯನ್ನು ಕೆಐಎಡಿಬಿ ಭೂಸ್ವಾಧೀನ ಮಾಡಿಕೊಳ್ಳುವುದು ಸರಿಯಲ್ಲ. ನಾವು ಇದರಿಂದಲೇ ಜೀವನ ಕೊಂಡುಕೊಂಡಿದ್ದೇವೆ ಎಂದು ಅಳಲು ತೋಡಿಕೊಂಡರು. ರೈತ ಬಾಂಧವರು ಇಲ್ಲಿ ಆಗಮಿಸಿದ್ದಾರೆ. ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಮಂಜಣ್ಣ ಅವರಿದ್ದಾರೆ. ಮತ್ತು ತಾಲೂಕು ಮಂಡಳಿಯಿಂದ ನಮ್ಮ ಕಾರ್ತಿಕ್ ಮತ್ತು ವೇಣುಗೋಪಾಲ್ ಮತ್ತು ಕುಮಾರಣ್ಣ ಅವರು ಕೂಡ ಇದ್ದಾರೆ. ಇವತ್ತು 11ನೇ ದಿನಕ್ಕೆ ನಮ್ಮ ಈ ಗ್ರಾಮದಲ್ಲಿ ಧರಣಿ ಸತ್ಯಾಗ್ರಹ ಇವತ್ತು 11ನೇ ದಿನಕ್ಕೆ ಕಾಲಿಟ್ಟಿದೆ. ಮೊನ್ನೆ 14ನೇ ತಾರೀಕು ನಮ್ಮ ಈ ಧರಣಿ ಸತ್ಯಾಗ್ರಹ ಏನಿತ್ತು ನಮ್ಮ ಗ್ರಾಮದಲ್ಲಿ, ಅಲ್ಲಿಗೆ ಭೂಸ್ವಾಧೀನ ಇದಕ್ಕೆ ಸ್ಪೆಷಲ್ ಅಧಿಕಾರಿಯಾದಂಥ ನಾಗಹನುಮಯ್ಯನವರು ಇಲ್ಲಿಗೆ ಬಂದಿದ್ದರು. ನಮ್ಮ ಅಹವಾಲನ್ನು ಕೂಡ ಕೇಳಿದ್ದಾರೆ. ನಾವು ಅವ್ರಿಗೆ ಎಷ್ಟು ಹೇಳಬೇಕು, ನಮ್ಮ ಒಂದು ಏನು ನಮ್ಮ ಜಮೀನು ಉಳಿಸ್ಕೊಡಿ ಅಂತ ಆ ಮಟ್ಟದಲ್ಲಿ ನಾವು ಅವ್ರಿಗೆ ಮಾತಾಡಿದ್ದೀವಿ. ಸೊ ಅವರು ಕೂಡ ಪಾಸಿಟಿವ್ ತಗೊಂಡು ಅದನ್ನು ನಾವು ಮೇಲಧಿಕಾರಿಗಳಿಗೆ ನೀವು ಕೊಟ್ಟಂಥ ಅಹವಾಲನ್ನ ನಾವು ತಗೊಂಡೋಗಿ ತಿಳಿಸ್ತೀವಿ, ಆದಷ್ಟು ಬೇಗ ನಿಮ್ಮ ಆಸೆನ ಈಡೇರಿಸ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಇವತ್ತು ರೈತರ ಪರವಾಗಿ ನಾವೆಲ್ಲ ಮಾತಾಡೋದೇನು ಅಂತಂದರೆ, ನಾವು ಒಂದು 11 ದಿವಸದಿಂದನೂ ಕೂಡ ಧರಣಿ ಸತ್ಯಾಗ್ರಹವನ್ನು ನಮ್ಮ ಈ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂತಂದರೆ, ನಮ್ಮ ಈ ಫಲವತ್ತಾದ ಭೂಮಿನಲ್ಲಿ ನಾವೆಲ್ಲರೂ ಕೂಡ ಬದುಕನ್ನು ಕಟ್ಕೊಂಡಿದ್ದೀವಿ. ಸೊ ಆ ಒಂದು ಜಮೀನಲ್ಲೇ ಕೂಡ ಎಲ್ಲ ಜಾನುವಾರುಗಳನ್ನ ಕಟ್ಟಿದ್ದಾರೆ. ಅದಕ್ಕೆ ಜಾನುವಾರಿಗೆ ಏನು ಬೇಕು ಕೊಟ್ಟಿಗೆ ಎಲ್ಲ ಕಟ್ಟಿದ್ದಾರೆ. ಮತ್ತು ರೇಷ್ಮೆ ಬೆಳೆಗೆ ರೇಷ್ಮೆ ಮನೆಯನ್ನು ಕೂಡ ಮಾಡಿದ್ದಾರೆ. ಈಗ ಹೈನುಗಾರಿಕೆಗೆ ಏನು ಬೇಕೋ ಅದೆಲ್ಲ ಅಲ್ಲೇ ಕೂಡ ಇದೆ. ಸೊ ಸಮೃದ್ಧವಾಗಿ ಬೆಳೆಯನ್ನು ಬೆಳೀತಾ ರೈತ ಕೂಡ ಭಾಳ ಸಂತುಷ್ಟವಾಗಿದ್ದಾನೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಈ ಕೈಗಾರಿಕೆ ಅನ್ನೋ ಹೆಸರಿನಲ್ಲಿ ಯಾರು ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ಯಾರಿಗೋ ನಮ್ಮನ್ನು ಪರಾವಲಂಬಿಗಳು ಮಾಡಿ ನಮ್ಮ ಭೂಮಿನ ಕಿತ್ಕೊಂಡು ಈ ಥರ ಮಾಡೋದು ತುಂಬ ಅನ್ಯಾಯ ಅಂತ ನಮಗೆ ತಿಳಿದು ಬಂದಿದೆ. ಒಂದು ವೇಳೆ ನಮ್ಮ ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಮುದ್ದಹಳ್ಳಿಯಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.